ಏನಾಗಿತ್ತಂದ್ರೆ ಒಬ್ಬ ಒಳ್ಳೆ ಹೆಣ್ಣು ಮಗಳ ಮದುವೆ ಮಾಡಿಕೊಂಡು ಮಗನಿಗೆ ಕರ್ಕೊಂಡು ಬಂದಿದ್ಲು. ಒಂದಿಷ್ಟು ದಿನ ಆದಮೇಲೆ ಅತ್ತೆ ಸೊಸೆಗೆ ಇಬ್ಬರಿಗೂ ಸೇರಲಿಲ್ಲ. ಅತ್ತಿ ಎಷ್ಟೇ ಮಗಳ ಥರ ನೋಡ್ಕೊಂಡ್ರೆ ಆಕೆಗೆ ಇಷ್ಟ ಆಗಲಿಲ್ಲ. ಏನೋ ಒಂದಿಷ್ಟು ಕೆಲವು ಕಾರಣಾಂತರದಿಂದ ಅವರಿಬ್ಬರ ನಡುವೆ ಅವಾಗ ಜಗಳ ಆಗ್ತಿದ್ವು. ಜಗಳ ಆಗಬೇಕಾದ್ರೆ ಒಂದು ದಿನ ಗಂಡನಿಗೆ ಹೇಳಿಲ್ಲ, ರೇ ಇವತ್ತ ನಿಮ್ಮ ಅತ್ತಿನ ನಮ್ಮ ಅತ್ತಿನ ನಿಮ್ಮ ಅವ್ವನ ಸಾಯಿಸ್ಬೇಕು ಅಂದ್ಲಕ್ಕೆ. ನಿಮ್ಮ ಅವ್ವನ ಇವತ್ತು ಎಷ್ಟೊತ್ತಿದ್ರು ಸಾಯಿಸ್ಬೇಕು, ಇನ್ನು ಮುಂದೆ ಈ ಮನೆಯಾಗ ನಾನು ಒಬ್ಬಕ್ಕೆ ಇರಬೇಕು, ನಿಮ್ಮ ಅವ್ವ ಇರಂಗಿಲ್ಲ ಅಂದ್ಲಕ್ಕೆ. ಇದು ಗಂಡ ಹೊಸ್ದಾಗಿ ಮದುವೆ ಆಗಿತ್ತಲ್ಲ, ಹ್ಞೂ ಅಂತಿದ್ದು. ಆಯಿತು ಅಂತ ಏನು ಮಾಡಿಲ್ಲ, ಆಯಿತು ಅಂತ ಹೇಳಿ ಒಂದು ಹಾಲಿನ ಗ್ಲಾಸ್ ತಗೊಂಡು ಬಂದು, ಯಾವತ್ತೂ ಕೂಡ ಅತ್ತಿಗೆ ಒಂದು ಚರಿಗೆ ಒಂದು ಲೋಟ ನೀರು ಕೊಟ್ಟಿದ್ದಿಲ್ಲ ಆಕೆ ಸೊಸೆ. ಅವತ್ತು ಅತ್ತಿನ ಕೊಲ್ಲಬೇಕಾಗಿತ್ತಲ್ಲ, ಸಾಯಿಸ್ಬೇಕಾಗಿತ್ತಲ್ಲ. ಒಂದು ಗ್ಲಾಸ್ ಹಾಲು ತೊಗೊಂಡು ಬಂದು, ಅತ್ತಿ ಭಾಳ ಹಾಲು ಚಲೋ ಅದಾವ, ಕಾಸೀನಿ, ಸ್ವಲ್ಪ ಸಕ್ಕರೆ ಹಾಕೀನಿ, ಭಾಳ ಚಲೋ ಅದಾವ, ಕುಡ್ದು ಮಲಗ್ರಿ, ಚಂದ ನಿದ್ದೆ ಎತ್ತದ ಅಂದ್ಲಾಕಿ. ಅದಕ್ಕೆ ಡೌಟ್ ಬಂತದ ಅತ್ತಿಗೆ, ಎಂದೂ ಕೊಡ್ಲಾರ್ದು ಇವತ್ತು ಕೊಡಕತ್ತಂದ್ರೆ ಏನೋ ಆಗೈತಿದ ಕತಿ ಅಂದ್ಲಾಕಿ. ನೋಡವ ಅಲ್ಲೇ ಇಡೋ, ಕುಡಿತೀನಿ, ಆಮೇಲೆ ನೋಡಿ ಈಗ ಬೇಡ ಆಮೇಲೆ ಕುಡಿತೀನಿ, ಅಲ್ಲಿ ಇಡ ಅಂದ್ಲಾಕಿ. ಆಯ್ತತ್ತಿ ಕುಡ್ದು ಮಲ್ಕೋರಿ ಆರಾಮಂತ ಇಟ್ಟು ಹೋದ್ಲಾಕಿ. ಹೋಗಿ ಒಂದು 15 ನಿಮಿಷ 10 ನಿಮಿಷ ಆಗಿತ್ತು. ಈಕೆ ಸೊಸಿ ಹೋದ ಮೇಲೆ ಸೊಸಿ ಅವು ಬಂದು ಅದಾ ಮನೆಗೆ ಅದಾ ಟೈಮಿಗೆ ಹುಡುಗಿ ಅವು ಬಂದು. ಯಾವಾಗ ಹುಡುಗಿ ಅವು ಬಂದ ಕೂಡಲೇ ಬೀಗ್ರವ್ರಿಬ್ರು, ಬರ್ರಿ ಬೀಗ್ರ, ಯಾಕ ಭಾಳ ತಡವಾಗಿ ಬಂದಿರಲ್ಲ, ಬಸ್ಗೆ ಮಿಸ್ ಆತೇನ್ರಿ ಅಂದ್ಲಾಕಿ. ಇಲ್ರಿ 8ರ ಬಸ್ಸಿಗೆ ಬರ್ಬೇಕು ಅನ್ಕೊಂಡೆ, 8ರ ಬಸ್ ತಪ್ಪದ, ಅದಕ್ಕೆ 9ರ ಬಸ್ಸಿಗೆ ಬಂದಿನಿ, ತಡ ಆಗ್ಯದ. ಹೌದ್ರಿ, ಕುತ್ಕೊಳ್ರಿ, ಭಾಳ ದಣದಂಗೆ ಕಾಣ್ತೀರಿ, ಸುಸ್ತಾಗ್ಯದ. ಈಗ ನಿಮ್ಮ ಮಗಳಲ್ಲಿ ಹಾಲಿಟ್ಟು ಹೋಗ್ಯಾಳ, ತಗೊಳ್ರಿ ಕುಡೀರಿ ಅಂತೇಳಿ ಆ ಹಾಲನ್ನ ಆ ಹುಡುಗಿ ಅವಾಗ ಹುಡುಗನವು ಕೊಟ್ಲು. ಇದು ಕಂಡತ್ತೆಲ್ಲ ಗಟ್ಟ ಕುಡೀತು. ಕೊಟ್ಟಿದ್ದ ತಡ ಕುಡ್ದಾಗ್ಬಿಡ್ತು, ಏನು ನೋಡಲೇ ಇಲ್ಲಿ. ಕುಡ್ದು ಕೂಡ ಇದು ಅಂತ ಒಂದು 2 ನಿಮಿಷಕ್ಕೆ, ರೇ ಬೀಗ್ರ, ನನಗೆ ಬಸ್ಸಿಗೆ ಬಂದಿದ್ದಕ್ಕೆ ಭಾಳ ಸುಸ್ತಾದಂಗೆ ಆಗ್ಯದ, ಮತ್ತು ನನಗೆ ನಿದ್ದೆ ಬರಾಕತ್ತಾವ, ನಾ ಇಲ್ಲೇ ನಿಮ್ಮ ರೂಮ್ನಾಗ ಮಲಗ್ತೇನೆ, ನೀವು ಬಾಜು ರೂಮ್ನೊಳಗೆ ಪಕ್ಕದ ರೂಮ್ನೊಳಗೆ ಮಲಗ್ರಿ. ಆಯ್ತು ರೀ ಬೀಗ್ರ, ನೀವು ಇಲ್ಲೇ ಮಲ್ಕೊಳ್ರಿ, ನಾನು ಬೇರೆ ರೂಮ್ನಾಗ ಮಲಗ್ತೀನಿ ಅಂತೇಳಿ ಆ ಹುಡುಗಿ ಅವನ್ನ ಅಲ್ಲೇ ಮಲಗಿಸಿ ಈಕೆ ಹುಡುಗ ನಾವು ಬಾಜು ರೂಮ್ನೊಳಗೆ ಮಲಗಿಲ್ಲ. ಅದು ಏನಾಗಿತ್ತಂದ್ರೆ, ಸೊಸಿ ನಮ್ಮ ಅತ್ತಿಗೆ ರಾತ್ರಿ ಎಚ್ಚರ ಆಗಬಾರ್ದಂತೇಳಿ ಒಂದು 8-10 ನಿದ್ದಿಗಳಿಗೆ ಹಾಕಿದ್ಲು ಹಾಲನ್ನ. ಯಾವಾಗ 8-10 ನಿದ್ದಿಗಳಿಗೆ ಹಾಕಿದ್ಲು, ಅದನ್ನು ಯಾರು ಕುಡಿದ್ರು? ಹುಡುಗಿ ಅವು ಕುಡಿದ್ಲು. ಅದಕ್ಕೆ ನಿದ್ದೆ ಬಂತದ, ಅಲ್ಲೇ ಮಲಗೇ ಬಿಡ್ತಾವ್ರು ಅವು. ರಾತ್ರಿ 12:30 ಆಯಿತು. ಅವಾಗ ಆ ಹೆಂಡತಿ ಹುಡುಗಿದ್ಲಲ್ಲ, ಗಂಡಗೂ ಎಬ್ಬಿಸಿದ್ಲು. ರೀ ಅಂದ್ಲಕ್ಕೆ. ಏನ? 12:30 ಆಗೈತಿ, ನಡ್ರಿ ನಿಮ್ಮ ಅವನ ರೂಮಿನ ಲೈಟ್ ಬಂದ್ ಮಾಡ್ತೀನಿ, ಸೀದಾ ಹೋಗ್ರಿ. ಓದು ಕುಳ್ಯಾಕಿನ ಅಲ್ಲಿ ಇಲ್ಲಿ ಒಂದು ಸಮಸ್ಯೆ ಆಗ್ತದ. ನಮ್ಮ ಹೊಲದಾಗ ಬಾವಿ ಐತಲ್ಲ, ನಿಮ್ಮ ಹೊಲದಾಗ ಅದ ಅವನು ಬಾವಿ, ಹುಷಾರು ನೋಡ್ರಿ. ನಮ್ಮ ಹೊಲದಾಗ ಬಾವಿ ಐತಲ್ಲ, ಆ ಬಾವಿಯಾಗ ಹೋಗಿ ಒಗದ್ ಬಿಡೋಣ. ರಾತ್ರಿ ಸಾಯಂಕಾಲ ವಾಕಿಂಗ್ ಹೋಗಿದ್ಲ, ಹತ್ತಿ ಜಾರಿ ಬಿದ್ದಾಳಂತ ಹೇಳಕ್ಕೆ ಬರ್ತದ, ಮತ್ತೆಲ್ಲರ ಕೊಂದ್ರೆ ನಮ್ಮ ಮೇಲೆ ಹಾಕದ. ನಡ್ರಿ ಸೀದಾ ಅತ್ತಿ ರೂಮಿಗೆ ಹೋಗೋಣ, ನಾ ಲೈಟ್ ಬಂದ್ ಮಾಡ್ತೀನಿ, ನೀವು ಸೀದಾ ಹೋಗಿ ಆಕೆ ನಿದ್ದೆಗಳಿಗೆ ಹಾಕಿದ ಹಾಲು ಕುಡ್ದಿರ್ತಾಳ, ನಿದ್ದೆ ಹತ್ತಿರ್ತದ, ಸೀದಾ ಫೋನಿನ ಬ್ಯಾಟ್ರಿ ಟಾರ್ಚ್ ಹಿಡಿದು ಬಿಳಿ ಸೀರೆ ಉಟ್ಕೊಂಡು ಮಲಗ್ಯಾಳ. ಆ ಸೀರೆ ನೋಡ್ರಿ ನಿಮ್ಮ ಅವ್ವ ಇರ್ತಾಳ, ಸುಮ್ಮನೆ ಗೋಣಿ ಚೀಲದಾಗ ತುಂಬಿ ಗಂಟು ಕಟ್ಕೊಂಡು ಬಂದುಬಿಡ್ರಿ ಅಂದ. ಆಯ್ತಂತ ಹೋದ ಗಂಡ. ಹೋದ ಅಲ್ಲಿ ಅವ್ರ ಅವನ್ನ ರೂಮಿನೊಳಗೆ ಹೋಗೋದ್ರಾಗ ಆಕೆ ಹೆಂಡತಿ ಲೈಟ್ ಬಂದ್ ಮಾಡಿದ್ಲು. ಆ ಲೈಟ್ ಬಂದ್ ಮಾಡಿದ ಕೂಡಲೇ ಸೀದಾ ಇವ ಗಂಡ ಹೋಗಿದ್ನಲ್ಲ ಮಗ, ಆ ಹೆಂಡತಿ ಹೇಳ್ದಂಗೆ ಫೋನಿನ ಟಾರ್ಚ್ ಹಿಡ್ದ. ನಿಮ್ಮ ಅವು ಬಿಳಿ ಸೀರೆ ಉಟ್ಕೊಂಡಾಳ ಅಂದಲ್ಲ, ನೋಡಿದ್ಲು. ಅವ ನೋಡಿದ, ಬಿಳಿ ಸೀರೆ ಉಟ್ಕೊಂಡಿತ್ತು, ಲೈಟ್ ಬಂದ್ ಮಾಡಿದ.
ಹಿಂದ ಮುಂದೆ ನೋಡ್ಲಾರ್ದ ಗೋಣಿ ಚೀಲದಾಗ ತುಂಬಿದ್ನವ. ಗಂಟು ಕಟ್ಟಿದ. ಎಷ್ಟು ಚಂದ ಕೇಳ್ತೀರಿ ಅವ ಅತ್ತಿ ಸೊಸಿದ, ಭಾರಿ ಕೇಳ್ತೀರಿ ನೋಡಿ ನೀವು ಅತ್ತಿ ಸೊಸಿ. ಗಂಟು ಕಟ್ಟಿದ. ಗಂಟು ಕಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ಹೊಂಟ. ಏನು ಮಾಡೋದು ಹಣೆ ಬರ. ಅವತ್ತು ಹುಡುಗಿ ಅವನು ಬಿಳಿ ಸೀರೆನ ಉಟ್ಕೊಂಡು ಬಂದಿತ್ತು. ಹುಡುಗಿ ಅವನು ಬಿಳಿ ಸೀರೆ ಉಟ್ಕೊಂಡಿತ್ತು, ಅದಕ್ಕೆ ತುಂಬಿದ್ ನಾವು ಗೋಣಿ ಚೀಲದಾಗ. ಹೊತ್ಕೊಂಡು ಸೀದಾ ಎಲ್ಲಿಗೆ ಬಂದರು? ಅವರು ಹೊಲದೊಳಗಿದ್ದ ಬಾವಿಗೆ ಬಂದರು. ಹೊತ್ಕೊಂಡು ಬಂದ. ಆ ಹೊಲದೊಳಗೆ ಒಡ್ಡಿರ್ತದೆ ಗೊತ್ತನ? ಒಡ್ಡು ಅದಾವ ಇಲ್ಲ ಇಲ್ಲಿ. ಆ ಒಡ್ಡಿನ ಮೇಲೆ ಹೆಂಡತಿ ನಿಂತಾಳ. ಆ ಹೊಲದ ಒಡ್ಡಿಗೂ ಬಾವಿಗೂ ಒಂದಿಷ್ಟು ದೂರ ಅಂತರ ಇತ್ತು. ಗಂಡ ಹೊತ್ಕೊಂಡು ಹೋಗಿ ಇಳಿಸಿದ. ಇಳಿಸಿದ ಮೇಲೆ ಅವ ಅನ್ಕೊಂಡ, ನನ್ನ ತಾಯಿ ಅದಾಳ, ನಮ್ಮ ಅವ್ವ ಅದಾಳ, ಈಕಿನ ಹೆಂಗೆ ಸಾಯಿಸೋದು ತಪ್ಪಾಗ್ತದ. ಇಲ್ಲೇ ಗೋಣಿ ಚೀಲದಾಗ ಗಂಟು ಬಿಚ್ಚಿ ಕೊನೆ ಸಲ ನಮ್ಮ ಅವನ ಮಕ ನೋಡಿ ಇಲ್ಲೇ ಮಲಗಿಸಿ ಈಕಿ ಹತ್ರ ನಾಳೆ ಬಂದು ಭೇಟಿಯಾಗಿ ಈಕಿನೆಲ್ಲಾರು ಬೇರೆ ಕಡೆ ಬಿಟ್ಟು ಬರೋಣ. ಈ ಒಂದು ಯಾವ್ದಾರು ದೊಡ್ಡ ಕಲ್ಲು ಬಾವ್ಯಾಗ ಒಗದು ಅವನು ಒಗದಿನಂತ ಹೇಳೋಣ ಅಂತೇಳಿ ಮಗ ಏನು ಮಾಡ್ತಾನಂದ್ರೆ, ಸೊಸೆಯಲ್ಲಿ ಒಡ್ಡ ಮೇಲೆ ನಿಂತಿರೋದು ನೋಡಿ ಇವ ಆ ಗೋಣಿ ಚೀಲದ ಗಂಟು ಬಿಚ್ಚಿದ. ಗೋಣಿ ಚೀಲದ ಗಂಟು ಬಿಚ್ಚಿ ಬ್ಯಾಟ್ರಿ ಮಕ್ಕಕ್ಕೆ ಹಿಡಿತಾನ. ಯಾವಾಗ ಬೆಳಕು ಹೋಗಿ ಆ ಗೋಣಿ ಚೀಲದೊಳಗಿದ್ದ ಹೆಣ್ಮಗಳ ಮಕ್ಕಕ್ಕೆ ಬೀಳ್ತಾಳ್ತಾ, ಅವಾಗ ಇವಂಗ ಸರ್ಪ್ರೈಸ್ ಕಾದಿತ್ತು. ಇವಂಗ ಅವು ಇದ್ದಿದ್ದಿಲ್ಲ, ಆಕಿ ಹುಡುಗಿ ಅವು ಇದ್ಲ ಅತ್ತಿ. ಇವ ಅನ್ಕೊಂಡ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ. ಆ ಹುಡುಗಿ ಅವನು ಅವತ್ತ ಬಂದಿದ್ಲ, ಆಕಿನ ಬಿಳಿಸಿನ ಉಟ್ಕೊಂಡ್ ಬಂದಿದ್ಲು. ಅದಕ್ಕೆ ಗೊತ್ತಲ್ಲ, ನೀವು ಗೋಣಿ ಚೀಲ ತುಂಬ್ಕೊಂಬಂದು ನೋಡ್ದ. ಇವಂಗೆ ಸರ್ಪ್ರೈಸ್ ಅನ್ನಿಸ್ತು. ಸೀದಾ ಗಂಟು ಬಿಚ್ಚಿದ ಕೂಡ ಕೈ ಮುಗದ ಆಕಿಗೆ ಅಲ್ಲಿ ಎಚ್ಚರಾಗಿತ್ತು. ಆಕಿಗೆ ಹಿಂಗೆ ಒತ್ಕೊಂಬರೋದು, ಹಿಂಗೆ ಒಳ್ಳಾಡ್ಸೋದ್ರ. ಆ ಗೋಣಿ ಚೀಲದಾಗ ಒತ್ಕೊಂಬಂದು ಇಳಿಸೋದ್ರಾಗ ಎಚ್ಚರಾಗಿತ್ತು. ಈಕಿ ಏನು ಮಾಡಿದ್ಲಂದ್ರೆ ನಿಮ್ಮ ಅವ್ವ ಅದಳ ಅಂತೇಳಿ ಆಕಿ ತಿಳ್ಕೊಂಡು ಏನು ಮಾಡಿದ್ಲು, ಬಾಯಾಗ ಬಟ್ಟೆ ತುರ್ಕೋಗಿಲ್ಲ ಕತ್ಲದಾಗ. ಮಾತಾಡಬಾರ್ದು, ಒದರಾಡಬಾರ್ದು, ಎಚ್ಚರ ಆದ್ರಂತೆ. ಅಲ್ಲಿ ಹೋಗಿ ಇವ ಗಂಟು ಬಿಚ್ಚಿದ ಕೂಳಿ ಅಕ್ಕಿ ಅಂದ್ಲು. ಅಂದ್ಲಾಕಿ. ಅಂದ್ಲಾಕಿ. ಏನಿಲ್ಲ ಅತ್ತಿ, ನಿನ್ನ ಮಗಳು ಹೇಳ್ಯಾಳ ನಿನ್ನ ಬಾವ್ಯಾಗ ಹೋಗಿ ಅಂತ. ಅನ್ಲಿಕ್ಕೆ ನಿನ್ನ ಮಗಳು ನಿನ್ನ ಬಾವ್ಯಾಗ ಹೋಗಿ ಅಂದಾಳ. ಅಕ್ಕಿ ಯಾಕೆ ಹೇಳ್ಯಾಳ? ನನಗೆ ಗೊತ್ತಿಲ್ಲೇವು, ನೀನ ಹೇಳಿಲ್ಲ ಮದುವೆ ಆಗೋ ಟೈಮ್ನಾಗ. ಅಳಿಯ ದೇವ್ರ, ನನ್ನ ಮಗಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳು, ನಿನ್ನ ಬದುಕು ಚಲೋ ಆಗ್ತದ. ಆಕಿ ಏನು ಮಾಡಂತಾಳೆ, ಏನು ಬ್ಯಾಡ ಅಂತಾಳೆ ಹಂಗ ಇರು. ಆಕಿ ಯಾ ಕೆಲಸ ಮಾಡಂತಾಳೆ ಅದನ್ನು ಮಾಡು, ಯಾ ಕೆಲಸ ಬ್ಯಾಡ ಅಂತಾಳೆ ಬಿಡು ಅಂದೆಲ್ಲವ. ಇವತ್ತು ನೀನು ಒಗಿ ಅಂದಾಳ, ಒಗ್ಯಾಕೆ ಬಂದೀನಿ. ಆಕಿ ಅನ್ಕೊಂಡ್ಲ ಅತ್ತಿ, ಆ ಹುಡುಗಿ ಅವ್ವ, ಅಲ್ಲ ನಾ ಸಾಲ ಸುಲ ಮಾಡಿ ದೊಡ್ಡ ಮನೆತನ ಅಂತ ನಿನಗೆ ಮದುವೆ ಮಾಡಿ ಕೊಟ್ರೆ ಇದೇನೋ ದೇವನಂತದ ನನ್ನ ಕೊಲ್ಲಕತ್ತಲ್ಲ, ನನ್ನ ಬಿಟ್ಟು ಬಿಡು ಹೊಕ್ಕಿನಿ ಅಂದ್ಲಾಕಿ. ಸಾಧ್ಯ ಇಲ್ಲ ಅತ್ತಿ, ನೀನೇ ಹೇಳಿಬಿಟ್ಟು ನನ್ನ ಮಗಳ ಮಾತು ಮೀರಬಾರ್ದಂತ ಮಾತು ತಗೊಂಡು ನಾ ಬಿಡಂಗಿಲ್ಲ, ಒಗಿತೀನಿ. ಒಂದು ಸಲ ನನ್ನ ಮಗಳನ್ನ ಕರಿ ಕೇಳ ಅಂದ್ಲಾಕಿ. ಒಂದು ಸಲ ನನ್ನ ಮಗಳನ್ನ ಕರಿ ಕೇಳು ಅಂದ್ಲಾಕಿ. ಯಾವಾಗ ಕೇಳು ಅಂತ ಹೇಳಿದ್ಲು ಅವಾಗ ಅವ ಹುಡುಗ ಗಂಡ ಹೆಂಡತಿಗೆ ಒದರ್ತಾನ. ಏ ಅವ್ವ ಅವ್ವ ಅನ್ನವ, ಅವ್ವ ಅನ್ನವ. ಅವ್ವ ದೇವ್ವ ಸಾಕಾಗೈತೆ ಒಗಿ ಅಂದಾಕ. ಒಂದು ಸಲ ನೋಡ, ಭಾಳ ಚಂದ ಸಾಕ್ಯಾಳ, ಭಾಳ ಚಲೋ ಮದುವೆ ಮಾಡ್ಯಾಳ, ಭಾಳ ಚಲೋ ಬೆಳೆಸ್ಯಾಳ, ಭಾಳ ಚಲೋ ನಮಗೆ ಸಾಕ್ಯಾಳ. ಒಂದು ಸಲ ನೋಡಬಾ ಅವು ಅದಾಳ ಅಂದ. ಯಪ್ಪ ನೋಡಿ ಸಾಕಾಗೈತಿ, ಒಗದು ಬಿಡು. ಸಾಕಾಗೈತಿ ನೋಡಿ ದಿನ ಮಾರಿ ಒಗದು ಬಿಡು. ಅತ್ಯ ಅದಾಳ ನೋಡಬಾ. ಅತ್ಯ ಹೆಸ್ರಿಗೆ ಅತ್ಯ ಎತ್ತೊಗಿ. ಈ ಮಗ ಅನ್ನವಲ್ಲ, ನಿಮ್ಮ ಅವು ಅನ್ನವಲ್ಲ, ನಿಮ್ಮ ಬರೀ ಅವ್ವ ಅತ್ಯ ಅನ್ನಕತ್ತಾನ. ಅವು ಅಂದಾಗ ಆಕಿ ಏನು ಅನ್ಕೊಂತಾಳ, ಈ ಹುಡುಗನ ಅವು ಅದಾಳ ಅಂತ ಆಕಿ ತಿಳ್ಕೊಂತಾಳ. ಅತ್ಯ ಅಂದ ಕೂಡ ನನಗೆ ಅತ್ಯ ಆಗ್ತಾಳ, ಅದಕ್ಕೆ ಅತ್ಯ ಅನ್ನಕತ್ತಾನಂತ ಆಕಿ ಅನ್ಕೊಂಡಾಳ. ಇವನು ಶಾಣೆ ಇದ್ದ, ಒಗದ್ರ ಅವ್ರು ಅವನವಾಗೇನ ನಮ್ಮ ಅವನು ಬೇಡ ಅಂತೆ ಅಂತ. ನಾವು ಅದಳ ಬಾ ನೋಡ್ಬಾ ಅಂತ ಅತ್ಯದಳ. ಏನು ಹೇಳಿದ್ರು ಒಗಿ ಅನ್ನಕತ್ತಾಳ. ಯವ್ವ ನಿನ್ನ ಮಗಳು ಹೇಳಕತ್ತಾಳ ಒಗಿ ಅಂತ, ಎತ್ಕೊಂತೀನಿ ಅಂತ ಎತ್ಕೊಂಡು ನಾವು ಹಿಡ್ಕೊಂಡೆ ಒದಿರದ ಒಂದ್ಸಲ ಜೋರ ಒಡ್ಡ ಮೇಲೆ ಇದ್ಲಕ್ಕೆ ಹೆಂಡತಿ. ಕೊನೆ ಸಲ ನೋಡ್ಬಾ, ಕೊನೆ ಸಲ ನೋಡ್ಬಾ ಅವು ಅದಾಳ ಅತ್ಯದಾಳ, ಒಗದ್ ಬಿಡು ಸಾಕಾಗೈತಿ ನೋಡಿ ಒಗಿಲೆಯ. ಒಗಿ ನೋಡ ಒಗಿ. ಜಯಮಂಗಳಂ ಜಯ ನಮ ಪರಾಪತೇಶ್ವರಂತ ಒಗದ ಬಿಟ್ಟವ ಬಾವ್ಯಾಗ. ಯಾವಾಗ ಒಗದ
ಆ ಒಗದೊಳಗೆ ಬಾವಿ ಒಳಗೆ ಒಗದ ಕೊಳ್ಳೆ ಅದು ಡಮ್ಮ ಡುಬು ಡುಬುಕ್ ಅಂತ ಸವಣ್ಣ ಬಂತದು. ಆ ಸವಣ್ಣಲ್ಲಿ ಒಡ್ಡ ಮೇಲೆ ಕುಂತಿದ್ಲಲ್ಲ ಯಾರು ಹೆಂಡತಿ ಸೊಸಿ, ಆಕೆಗೆ ಯಾವಾಗ ಬಾವಿ ಒಳಗೆ ಬಿದ್ದಿದ್ದ ಸವಂಡ ಕೇಳಿಸ್ತೋ ಖುಷಿನ ಖುಷಿ ಆನಂದ ಈಕಿ ಏನು ಮಾಡಕತ್ಲಂದ್ರೆ ಒಡ್ಡ ಮೇಲೆ ಬಾವಿ ಸವಂಡ ಕೇಳಿದ ಕೊಳ್ಳೆ ಆಕೆ ಹಾಡಾಡ್ಕೊಂತ ಕುಣ್ಕೊಂತ ಮನೆ ಕಡೆ ಹೊಂಟ್ಲು. ಏನಂತ, ಇನ್ನು ಮುಂದೆ ಮನೆ ಒಳಗೆ ಇನ್ನು ಯಾರು ನನಗೆ ಕೇಳಂಗಿಲ್ಲ ಅಂತೇಳಿ ಖುಷಿ ಒಳಗೆ ಒಂದು ಹಾಡು ಆಡಕತ್ಲ ಆಕಿ. ಎಷ್ಟು ಚಂದ ಆಡಕತ್ಲಂದ್ರೆ ಆಕಿ ಖುಷಿ ಒಳಗ, ಹೇಳಿದ ಕೆಲಸ ಮುಗಿದೈತೋ ಮನಸ್ಸಿಗೆ ಆನಂದ ಆಗೇತೋ, ಹೇಳಿದ ಕೆಲಸ ಮುಗಿದೈತೋ ಮನಸ್ಸಿಗೆ ಆನಂದ ಆಗೇತೋ. ಇದನ್ನಕತ್ತು ಹೆಣ್ಮಗಳೇನ ಹೇಳಿದ ಕೆಲಸ ಮುಗಿದೈತೋ ಮನಸ್ಸಿಗೆ ಆನಂದ ಆಗೇತೋ ಅಂತ ಇದು ಆಡಕತ್ತು. ಇದು ಹಿಂದಿತ್ತಲ್ಲ ಭೂಪ ಬಬ್ರುವಾನ ಗಂಡ, ಇವ ಒಂದು ಆಡಕತ್ತ ಏನಂತ, ಈಕಿ ಹೇಳಿದ ಕೆಲಸ ಮುಗಿದೈತೋ ಮನಸ್ಸಿಗೆ ಆನಂದ ಆಗೈತಂತ ಈಕಿ, ಇವ ಗಂಡ ಇಂದ ಇವ ಒಂದು ಹಾಡಾಡಕತ್ತ, ಹೇಳಿದ ಕೆಲಸ ಮುಗಿದೈತೋ ಮನಿಗೆ ಹೋದ್ರ ತಿಳಿದೈತೋ, ಹೇಳಿದ ಕೆಲಸ ಮುಗಿದೈತೋ ಮನಿಗೆ ಹೋದ್ರ ತಿಳಿದೈತೋ. ಈಕಿ ಹೇಳಿದ ಕೆಲಸ ಮುಗಿಸಿನಿ ಮನಸ್ಸಿಗೆ ಆನಂದ ಆಗೈತಂತ ಈಕಿ, ಅವ ಹೇಳಿದ ಕೆಲಸ ಮುಗಿಸಿನಿ ಮನೆಗೆ ಹೋದ್ರ ತಿಳಿದೈತೆ ಅಂತ ಅವ. ಹಿಂಗ ಆಡ್ಕೊಂತ ಬಂತಿದೆ, ಹೇಳಿದ ಕೆಲಸ ಇದು ಮುಗಿದೈತಿ ಮನೆಗೆ ಹೋದ್ರ ತಿಳಿದೈತಿ ಅನ್ಕೊಂತ ಎರಡು. ಇದು ಫುಲ್ ಜೋರ್ನಾಗ ಬಂತು, ಹೆಣ್ಮಗಳು ಮುಂದೆ ಡ್ಯಾನ್ಸ್ ಮಾಡ್ಕೊಂತ ಹಾಡಾಡ್ಕೊಂತ. ಮನೆ ಯಾರು ಇಲ್ಲಿ ಹತ್ತಿಲ್ಲ, ನಾನ ಸಾಮ್ರಾಜ್ಯ ನಂದ ಸಾಮ್ರಾಜ್ಯ ಅನ್ಕೊಂತ ಬಂದ್ಲಿ. ಯಾವಾಗ ಮನೆ ಮುಂದೆ ಬಂದ್ಲು ಕುಣ್ಕೊಂತ ಬರಕತ್ತಿದ್ಲೇನ, ಹೇಳಿದ ಕೆಲಸ ಮುಗಿದೈತೋ ಮನಸ್ಸಿಗೆ ಆನಂದ ಆಗೈತು. ಹಿಂಗ ಅನ್ಕೊಂತ ಮನೆ ಮುಂದೆ ಬರೋದ್ರೊಳಗ 5 ಗಂಟೆ ಆಗಿತ್ತೇವ. ಎಷ್ಟ 5 ಗಂಟೆ ಆಗಿತ್ತು. ಇವು ವಯಸ್ಸಾದ ಹೆಣ್ಮಕ್ಳಿಗೆ ಮುದುಕರಿಗೆ 60 ಆಯ್ತಂದ್ರೆ ಅವು 4ಕ್ಕ 3ಕ್ಕ ಎದ್ದು ಕುಂತ ಬಿಡ್ತಾವ, ನಿದ್ದೆ ಆಗಲ್ಲ ಅವಕ್ಕೆ. ಅಲ್ಲಿ ಅವ್ರ ಹತ್ತಿ ಏನು ಮಾಡಿದ್ಲಂದ್ರೆ ಮಕ್ಕೊಂಡಿದ್ಲು, 5ಕ್ಕೆ ಎಚ್ಚರಾಗಿತ್ತು. ಇದು ಹೇಳಿದ ಕೆಲಸ ಮುಗಿದೈತಿ ಮನಸ್ಸಿಗೆ ಆನಂದ ಆಗೈತಂತ ಇದು ಹಾಡ್ಕೊಂತ ಬರಾಕತ್ತಿತ್ತು. ಅವ್ರ ಹತ್ತಿ ಎಚ್ಚರಾಗಿ ಅದು ಏನು ಮಾಡಿತ್ತಂದ್ರೆ ಅಂಗಳದಾಗ ಕಸಬೇರಿ ಹಿಡ್ಕೊಂಡು ಕೂದಲ ಬಿಟ್ಕೊಂಡು ಬಿಳಿ ಸೀರೆ ಹಿಡ್ಕೊಂಡು ಕಸ ಹೊಡ್ಯಾಕತ್ತದು. ಕೂದಲ ಬಿಟ್ಕೊಂಡು ಬಿಳಿ ಸೀರೆ ಉಟ್ಕೊಂಡು ಯಾವಾಗ ಕಸ ಹೊಡ್ಯಾಕತ್ತಿದ್ಲ ಹತ್ತಿ, ಈಕಿ ಮನ್ಯಾಗ ಯಾರು ಇಲ್ಲ ನಂದ ಸಾಮ್ರಾಜ್ಯ ಅನ್ಕೊಂತ ಓಡಿ ಬಂದ್ಲು. ಕಸ ಹೊಡಿ ಹತ್ತಿನ ನೋಡಿ ಬಿಳಿ ಸೀರೆ ಉಟ್ಕೊಂಡಿದ್ದು ನೋಡಿ ಅಕ್ಕಿನ ನೋಡಿ, ಯವ್ವ ಹತ್ತಿ ದೆವ್ವ ಆಗಿ ಮನ್ಯಾಗ ಬಂದಾಳ, ಅವ್ವ ದೆವ್ವ ಅಂತ ಓಡಾಕತ್ಲಿಕ್ಕಿ. ಅವ್ವ ದೆವ್ವ ಅಂತ ಓಡಾಕತ್ತಿದ್ ಹಿಂದಿಂದ. ಯಾವಾಗ ಅವ್ವ ದೆವ್ವ ಅನ್ಕೊಂತ ಓಡಾಕತ್ಲು, ಇವ ಹಿಂದೆ ಬರಾಕತ್ತಿದ್ನಲ್ಲ ಗಂಡ, ಮನೆಗೆ ಹೋದ್ರ ತಿಳ್ದತ್ತ ಅನ್ಕೊಂತ. ಅವನು ಓಡಿ ಬಂದು ತೆಕ್ಕ ಬಡ್ಕೊಳ್ಲಿಕ್ಕೆ ಏನು ಅಂದಿವ, ಅವ್ವ ದೆವ್ವ ಅನ್ಲಿಕ್ಕೆ ಏನು ಅಂದ. ಅವ್ವ ದೆವ್ವ ಈಗ ಬಾವ್ಯಾಗ ಹೋಗಿದೀವಿ ಅಲ್ಲೇ ದೆವ್ವಾಗಿ ಬಂದಾಳ ನೋಡಲ್ಲಿ ನಿಮ್ಮವ್ವ ಅಂದ. ಅದು ದೆವ್ವ ಅಲ್ಲ, ಅದು ನಮ್ಮವ್ವ ಅಂದಿವ. ದೆವ್ವ ಅಲ್ಲದು ನಮ್ಮವ್ವ ಅಂದ. ಇಲ್ಲೋ ಒಗದಿ ದೆವ್ವ ಕಸ ಹೊಡ್ಯಾಕತ್ತಾಳ ನೋಡ್ಬಾ ಅಲ್ಲಿ ನಿಮ್ಮವ್ವ. ಹೋತು ನಾ ಹೇಳಕತ್ತೀನೇನ, ಆಕಿ ದೆವ್ವ ಅಲ್ಲಕ್ಕಿ ನಮ್ಮವ್ವನ. ಮತ್ತಲ್ಲಿ ಬಾವ್ಯಾಗ ಹೋಗದಿದ್ದ ನಿಮ್ಮವ್ವನ, ನಿಮ್ಮವ್ವನ ಹೋಗದಿ ನಮ್ಮವ್ವನಲ್ಲ. ಹಣಿ ಜಜ್ಕೊಳಕತ್ ಒಳ್ಳೆ ಆಡಕತ್ತದು. ಯವ್ವ ನಮ್ಮವ್ವ ಲೋ ಅನ್ನಕತ್ಲಾಕ್, ನಮ್ಮವ್ವ ಓದ್ಲು ಸತ್ಲ ಅನ್ನಕತ್ಲಾಕ್. ಹತ್ತಿ ಬಂದ್ಲು ಕೇಳಿಲ್ಲ, ಯಾಕೆ ಅಳಕತ್ತಿ ಏನಾಗ್ಯದ ಸಸಿ ಅಂದ್ಲು. ಏನಂತ ಹೇಳ ಎತ್ತಿ, ನಿನ್ನ ಕೊಲ್ಲಾಕಂತೇಳಿ ನಿನಗೆ ನಾನು ಹಾಲಿನೊಳಗೆ ಗುಳಿಗೆ ಹಾಕಿ ಬಾವ್ಯಾಗ ಹೋಗಿ ಅಂತ ಹೇಳಿದ್ರೆ ನನ್ನ ಗಂಡ ನಮ್ಮವ್ವನ ಒಗದು ಬಂದುಬಿಟ್ಟಾನ. ಯವ್ವ ಹೌದು ನೋಡ್ಬೇ, ನಿನ್ನೆ ನಿಮ್ಮವ್ವ ಬಂದಿದ್ಲು ಹೇಳ್ಬೇಕನ್ನೋದಾಗ ನೀವು ಮಲ್ಕೊಂಡಿದ್ದಿ, ಬೆಳಿಗ್ಗೆ ಎದ್ದು ಹೇಳಿದ್ರೆ ಆಯ್ತಂತ ಬಿಟ್ಟಿದ್ನಿ. ನಮ್ಮ ರೂಮ್ನಾಗ ಮಲ್ಕೊಂಡಿದ್ಲು, ಎಲ್ಲಿ ಹೋಗ್ಯಾರ ಏನ ಅಂದ್ಲು ಆಕಿ. ನಮ್ಮ ರೂಮ್ನಾಗ ಮಲ್ಕೊಂಡಿದ್ಲು, ಎಲ್ಲಿ ಹೋಗ್ಯಾಳ ಅಂದ. ಎಲ್ಲಿ ಹೋಗಿಲ್ಲ ಅವ ಬಾವ್ಯಾಗ ಹೋಗ್ಯಾಳ ಅಂದ್ಲಾಕಿ. ಯಾಕ ಅಂದ್ಲು, ನಿನ್ನ ಕೊಲ್ಬೇಕಂತೇಳಿ ಎತ್ಕೊಂಡು ಹೋಗಿ ಬಾವ್ಯಾಗ ಹೋಗಿ ಅಂದ್ರೆ ನನ್ನ ಗಂಡ ನಮ್ಮ ಅವನ ಒಗದು ಬಿಟ್ಟಾನ. ಅದೇ ಹಂಗ ಏನು ಕನ್ಫ್ಯೂಸ್ ಆಗೈತೆ ಅವ್ವ, ನೀನು ಬಿಳಿ ಸೀರೆ ಉಟ್ಕೊಂಡು ನಮ್ಮ ಅವನು ಬಿಳಿ ಸೀರೆ ಉಟ್ಕೊಂಡಾಳ, ಅದಕ್ಕೆ ಹೋಗಿ ಒಗದು ಬಂದುಬಿಟ್ಟಾನ. ಅವಾಗ ಅತ್ತಿ ಒಂದು ಮಾತಾಡ್ಲಿ, ಕಿಮ್ಮತ್ತಿನ ಮಾತು. ನೋಡುವ, ಇದೇ ಮನೆ ಒಳಗೆ ಹುಟ್ಟಿ ಇದೇ ಮನೆ ಒಳಗೆ ಬೆಳೆದು ಇದೇ ಮನೆ ಒಳಗೆ ನಾನು ಮಗ ಬೆಳೆದಾನ. ನಾನು ಇದೇ ಮನೆಗೆ ಬಂದು ಇದೇ ಮನೆಯೊಳಗೆ ಸಂಸಾರ ಮಾಡಿ ನನ್ನ ಮಗನ ಮದುವೆ ಮಾಡಿದ್ರು ಕೂಡ ಇದುವರೆಗೂ ಕೂಡ ಇನ್ನೊಬ್ಬರನ್ನ ಕೊಲ್ಲಬೇಕಂತಕ್ಕಂಥ ಯೋಚನೆ ನನ್ನಲ್ಲಿ ಬಂದಿಲ್ಲ.
ಹಿಂದೆಲ್ಲ ನಾಳೆ ಬಿದ್ದು ಹೋಗೋಳದೀನಿ, ಹಿಂದೆಲ್ಲ ನಾನು ಮಣ್ಣಲ್ಲಿ ಮಣ್ಣಾಗೋಳದೀನಿ, ಮುಂದೆ ನೀನೇ ಅನುಭವಿಸ್ಬೇಕು, ಮುಂದೆ ನೀನೇ ಈ ಮನೆ ನಡೆಸಬೇಕು. ಇರಟ್ಟು ದಿನ ಮನೆಗೆ ದೀಪ ಹಚ್ಚೋಂಥ ಕೆಲಸ ಮಾಡು, ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ ಅಲ್ಲ. ದೀಪ ಹಚ್ಚು, ಬೆಂಕಿ ಹಚ್ಚಬೇಡ. ನೀ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಕ್ಕೆ ಹೋಗಿ ನಿಮ್ಮ ಮನೆಯಿಂದ ಬೆಂಕಿ ಹಚ್ಚಿದ್ದೀನಿ, ನನ್ನ ಕೊಲ್ಲಕ್ಕೆ ಹೋದಿ, ನಿಮ್ಮ ಅವನ್ನ ಕಳ್ಕೊಂಡು. ಅದಕ್ಕೆ ಹೇಳ್ತಾರ ಏನಂತ, ತಂದೆ ತಾಯಿಗಳನ್ನು ಇರುವಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ರಿ. ಏನು ಮಾಡ್ರಿ ಅಂದ್ರೆ ಸೊಸೆಗಳು ತಂದೆ ತಾಯಿಗಳನ್ನು, ಏನು ಗಂಡನ ತಂದೆ ತಾಯಿ ಅಂದ್ರೆ ನಿಮ್ಗೆ ಅತ್ತೆ ಮಾವ ಇರ್ತಾರಲ್ಲ, ಅವ್ರ ತಂದೆ ತಾಯಿ ಥರ ನೋಡ್ಕೊಳ್ರಿ. ನೀವು ಅವ್ರನ್ನ ಮಕ್ಕಳ ಥರ ನೋಡ್ಕೊಳ್ರಿ, ಅವಾಗ ಬದುಕು ಚಂದ ಇರ್ತದ. ನೀವು ಉಲ್ಟಾ ಹೊಡ್ಯಾಕತ್ರಿ, ಅವರ ಉಲ್ಟಾ ಹೊಡ್ಯಾಕತ್ರ ಅಂದ್ರೆ ಮುರಾ ಬಟ್ಟೆ ಆಕತಿ.